ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಾನ್ ತುಂಬಾ ಮೆಚ್ಚಿದ ಹೆಣ್ಣು ನೀನು. ನಿನ್ನ ಒಳ್ಳೆತನ, ನಿನ್ನ ನಡತೆ, ನಿನ್ನ ಸೌಮ್ಯ ಸ್ವಭಾವ ಇದೆಲ್ಲ ನನಗೆ ತುಂಬಾ ಹಿಡಿಸಿತ್ತು. ಆದ್ರೆ ನೀನ್ ಮಾಡಿದ ಒಂದೇ ಒಂದು ತಪ್ಪಿಂದ ಇವತ್ತು ಎಲ್ಲ ಬದಲಾಗ್ತಿದೆ. ಆದರೂ ನಿನ್ನ ಬೈದು ಮನೆಯಿಂದ ಆಚೆ ಕಳಿಸುವಷ್ಟು ಮನಸ್ಸು ನನಗಿಲ್ಲ. ಅದಕ್ಕೆ ಈ ದಾರಿ ಆರಿಸ್ಕೊಂಡೆ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಆದಷ್ಟು ಬೇಗ ಈ 1 ತಿಂಗಳು ಕಳೆದು ಹೋಗ್ಲಿ. ನಿನ್ನ ಈ ಮನೆಯಿಂದ ಕಳಿಸ್ಕೊಡಕ್ಕೆ ಕಷ್ಟ ಆಗ್ತಾ ಇದೆ ಪದ್ಮಿನಿ. ಬೇಗ ಬಂದ್ಬಿಡು. ಅಲ್ಗ ನೀನು ಇಳಿಬಾರದು. ನೀನು ಇಳಿತಾ ಹೋದ್ರೆ ನನಗೆ ಶ್ರೇಯಸ್ಸಲ್ಲಮ್ಮ. ಒಳ್ಳೇದಾಗ್ಲಿ. ಚೆನ್ನಾಗಿರು ಪುಟ್ಟ. ಹೋಗ್ಬಿಟ್ಟ. ಹೇ ಪದ್ಮಿನಿ, ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾ? ಆರಾಮಾಗಿ ಹೋಗ್ಬಿಟ್ ಬಾ. ಆದಷ್ಟು ಬೇಗ 1 ತಿಂಗಳು ಮುಗೀಲಿ. ಇಲ್ಲ ನನ್ನ ತಮ್ಮನ ಕತೆ ಅಷ್ಟೇ. ಅಕ್ಕ, ಖುಷಿಯಾಗಿರೋ ಪೂರ್ವಿ. ಭುಜಂಗ ಅವ್ರು ಇರೋ ನಮ್ಮ ಗೆಸ್ಟ್ ಹೌಸು ನಮ್ಮನೆ ಹತ್ರದಲ್ಲೇ ಇದೆ. ಹಾಗಂತ ಒಬ್ಬನೇ ಕಳ್ಸೋದಕ್ಕಾಗಲ್ಲ. ಯಾರಾದ್ರೂ ಹೋಗಿ ಬಿಟ್ಬಿಟ್ಟು ಬನ್ನಿ. ಆದ್ರೆ ನಂದನ್ ಬೇಡ. ಅಮ್ಮಾಜಿ, ಪದ್ಮಿನಿನ ನಾನ್ ಡ್ರಾಪ್ ಮಾಡ್ತೀನಿ. ಹಾ, ನಾನು ಬರ್ತೀನಿ ಚಂಚು. ಸರಿ, ಇಬ್ರು ಹೋಗಿ ಬಿಟ್ಬಿಟ್ಟು ಬನ್ನಿ. ಹೋಗ್ತೀನಿ ನಂದನ್ನವ್ರೆ. ನನ್ ಬರೀ 1 ತಿಂಗಳಿಗಾಗ ಹೋಗ್ತಿಲ್ಲ. ಇನ್ಮೇಲೆ ಅಲ್ಲೇ ಉಳ್ಕೊಳಕ್ ಹೋಗ್ತಿದ್ದೀನಿ. ನಿನ್ ಜೀವನದಿಂದನೇ ಹೊರಟೋಗ್ತೀನಿ. ನೀವ್ ಈ ತರ ನೋವಲ್ಲಿರ್ಬೇಡಿ. ಆದಷ್ಟು ಬೇಗ ಪೂರ್ವಿನ ಒಪ್ಕೊಂಡು ಹೊಸ ಜೀವನ ಶುರು ಮಾಡಿ.
ವೆಲ್ಕಮ್ ಟು ಅವರ್ ಹೋಮ್. ಇದನ್ನ ನಿನ್ ಮನೆ ಅಂತ ಅನ್ಕೊಳ್ಳೋದಲ್ಲ, ನಿನ್ ಮನೆನೆ. ಪಾನಿ ಪುಟ್ಟ, ಅಕ್ಕ ಹಿಂಗಿದ್ಯೆ? ಅಕ್ಕ ನೀನ್ ನನ್ ನೋಡಕ್ಕೆ ಒಂದೇ ಒಂದ್ ದಿನನೂ ಬರ್ಲಿಲ್ಲ. ಓ, ನಿನಗ್ ಗೊತ್ತೇ ಇಲ್ಲ ಅಲ್ವಾ ನಾವ್ ಬೆಂಗಳೂರಲ್ಲಿ ಇದ್ದೀವಿ ಅಂತ. ಸದ್ಯ ಈಗ್ಲಾದ್ರೂ ಬಂದಿಯಲ್ಲ ನನ್ನ ನೋಡಕ್ಕೆ. ನನ್ ಜೊತೆ 4 ದಿನ ಇಲ್ಲೇ ಉಳ್ಕೊಂಡೋಗ್ಬೇಕು, ಸರಿನಾ? ಪದ್ಮಿನಿ, ಅವ್ವ ಪದ್ದು, ಇದೇನವ ಬ್ಯಾಗ್ ಸಮೇತ ಬಂದ್ಬಿಟ್ಟಿದೀಯಾ? ಯಾಕೆ, ಏನಾಯ್ತು? ಏನಮ್ಮ ಹಿಂಗ್ ದುಡ್ಡಿರಂತ ಬಂದ್ಬಿಡಿದ್ಯಲ್ಲ, ಅದು ಬ್ಯಾಗ್ ಸಮೇತ? ಏನು ಒಳ್ಳೆಯವ್ರ ಹತ್ರ ಜಗಳ ಗಿಗ್ಳ ಮಾಡ್ಕೊಂಡ್ರೆ ಹೆಂಗೆ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಂಕಲ್. ಆಷಾಢ ಮಾಸ ಶುರುವಾಯ್ತು ಅಲ್ವಾ, ಪದ್ಮಿನಿನ ತವ್ರ ಮನೆ ಕಳಿಸ್ಬಿಟ್ಟು ಬನ್ನಿ ಅಂತ ಅಮ್ಮಾಜಿ ಹೇಳಿದ್ರು. ಸೊ ಬಂದ್ವಿ. ಓ ಹೌದಲ್ವಾ? ಆಷಾಢ ಮಾಸದಲ್ಲಿ ಮಗ್ಳನ್ನ ಬಂದು ಕರ್ಕೊಂಡು ಹೋಗ್ಬೇಕಂತೆ. ಹೆತ್ತೋರೆ ಇದನ್ನ ಮರ್ತ್ಬಿಟ್ರೆ ಹೇಗೆ? ಈ ಜಂಜಾತಾಗೆಲ್ಲ ಮರ್ತೋಗ್ಬಿಡ್ತು ನೋಡಿ. ಹಾ, ಅಯ್ಯೋ ನಿಂತ ಇದ್ದೀರಲ್ಲ, ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಲೀಲಾ, ಕುಡಿಯಕ್ಕೆ ಕಾಪಿಗೆ ಇಟ್ಟಿದ್ದೆ, ತಂದ್ಬಿಡ್ತೀನಿ. ತಂದ್ಬಿಡ್ತೀರಿ. ಅಲ್ಲ, ನಿಂತ ಇದ್ದೀರಲ್ಲ, ಕುತ್ಕೊಳ್ಳಿ. ಇದೊಂಥರ ಚೆನ್ನಾಗಿದೆ. ನಮ್ಮನೇಲಿ ನಮ್ಗೇನೆ ಅತಿಥಿ ಸತ್ಕಾರ. ನೋಡಿ, ನಿಮ್ಮ ಮನೆಯವರು ನಮ್ಮ ಮೇಲೆ ಇಟ್ಟಿದಾರಲ್ಲ ಪ್ರೀತಿ, ನಮಗೆ ಮಾಡ್ತಿದ್ದಾರಲ್ಲ ಸಹಾಯ, ಅದನ್ನು ಆ ಜನ್ಮಕ್ಕೂ ಮರೆಯೋಕ್ಕಾಗಕ್ಕಿಲ್ಲ. ಪದ್ಮಿನಿ, ಯಾಕೋ ನಿಂತ ಇದೀಯಾ? ನೀನು ಕೂತ್ಕೋ. ಪರವಾಗಿಲ್ಲ ಅಪ್ಪಯ್ಯ. ಪತ್ತು ಹಂಗಿದ್ರೆ ಆಷಾಢ ಮುಗಿಯೋ ತನಕ ಇಲ್ಲೇ ಇರ್ತಾಳ. ಪದ್ಮಿನಿ ಬಂದ್ರು ಪೂರ್ವಿ ಯಾಕೆ ಬರ್ಲಿಲ್ಲ? ಇಷ್ಟು ದಿನ ಅಜ್ಜಿ ನನ್ನ ಪದ್ಮಿನಿನ ದೂರ ಮಾಡ್ತಿದ್ದಾರೆ ಅಂತ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಆದರೆ ಅದ್ರ ಹಿಂದೆ ಇದ್ದ ಉದ್ದೇಶ ಈ ಆಷಾಢ ಮಾಸ ಗ್ರಹಗತಿಗಳು ಅಂತ ನಂಗೆ ಗೊತ್ತಾಗ್ಲಿಲ್ವಲ್ಲ. ನನ್ನ ಪದ್ಮಿನಿ ಸಂಬಂಧ ಹಾಳಾಗಬಾರ್ದು ಅಂತ ಅವಳನ್ನ ದೂರ ಇಡಕ್ಕೆ ನೋಡ್ತಿದ್ರು. ಅಜ್ಜಿ, ನನ್ನ ಮೇಲೆ ಕೋಪ ಬಂದಿದೆ ಅಲ್ವಾ? ನನ್ ಕ್ಷಮಿಸೋದಿಲ್ವಾ? ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಕ್ಷಮಿಸ್ಬೋದು. ಕ್ಷಮೆನೇ ಕೇಳದೆ ಕ್ಷಮಿಸಲ್ವಾ ಅಂದ್ರೆ ಹೇಗೆ? ನನ್ ಕ್ಷಮಿಸ್ಬಿಟ್ಟಜ್ಜಿ. ನನಗೆ ನಿನ್ನ ಮಾತಿಂದ ನೋವಾಗ್ಲಿಲ್ಲ. ಆದ್ರೆ ಯಾವತ್ತು ಯಾವ ವಿಷಯಕ್ಕೂ ಈ ಅಜ್ಜಿ ಎದುರುಗಡೆ ನಿಂತ್ಕೊಂಡು ಮಾತಾಡದೆ ಇದ್ದ ನೀನು
ನಿನ್ನೆ ಆಸ್ಪತ್ರೆಯಲ್ಲಿ ಆ ರೀತಿ ಮಾತಾಡ್ತೀಯಲ್ಲ, ಬೇಜಾರಾಯ್ತು. ನಾನ್ ಬೆಳೆಸಿದ ಮೊಮ್ಮಗ, ನಾನ್ ಸಾಕಿದ ನಂದನ್ನು ಇವತ್ತು ನನ್ನ ಎದುರುಗಡೆ ನಿಂತು ಎದುರುತ್ರ ಕೊಡುವಷ್ಟು ದೊಡ್ಡವನಾದ್ನ ಅಂತ ಮನಸ್ಸಿಗೆ ನೋವಾಯ್ತು. ಆದ್ರೂ ವಾಸ್ತವ ಒಪ್ಕೊಳ್ಳೇಬೇಕಲ್ವಾ? ಅಜ್ಜಿ ಹಂಗೆಲ್ಲ ಹೇಳ್ಬೇಡ. ನಾನಷ್ಟು ಹಾಶಾಗಿ ಮಾತಾಡಬಾರ್ದಾಗಿತ್ತು. ನಾನೇನ್ ಮಾಡ್ಲಿ? ನಂಗೆ ನೀನು ನನ್ನ ಪದ್ಮಿನಿಂದ ದೂರ ಮಾಡ್ತಿದ್ಯಾ ಅಂತ ಅನಿಸ್ಬಿಡ್ತು. ನನ್ನ ಅಜ್ಜಿ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಆತಂಕ ಶುರು ಆಗೋಯ್ತು ನನಗೆ. ನಿನ್ ಮಾತ್ಗೂ ನೀನು ಹೋಗು, ಪದ್ಮಿನಿ ನಾನು ನೋಡ್ಕೋತೀನಿ ಅಂತಿದ್ದೆ. ಆಮೇಲೆ ಪದ್ಮಿನಿ ನಿನ್ನಿಂದ ದೂರ ಆದ್ರೆ ನೀನು ತಡ್ಕೋತಿ ಅಂತೆಲ್ಲ ಕೇಳಿದ್ರೆ ನಾನು ಏನು ಅನ್ಕೋಬೇಕು ಹೇಳು? ನಂದನ್, ನಿನ್ನಿಂದ ಪದ್ಮಿನಿನ ಯಾಕೆ ದೂರ ಮಾಡ್ಬೇಕು ನಾನು? ಅಂತ ಅಗತ್ಯ ಏನಿದೆ ನನಗೆ? ಗೊತ್ತಿಲ್ಲ, ಆದ್ರೆ ನೀನು ನಡ್ಕೊಂಡಿದ್ದ ರೀತಿ ಹಂಗೆ ಇತ್ತು. ಅದು ಬೇರೆ ಆಷಾಢ ಮಾಸ ಅಂತ ಆಗ್ಲಿ, ಗ್ರಹಗತಿಗಳ ಸಮಸ್ಯೆ ಅಂತ ಆಗ್ಲಿ ಏನು ನಂಗೆ ಗೊತ್ತಿರ್ಲಿಲ್ಲ. ಅದೇನಾದ್ರೂ ಆಗಿರ್ಲಿ, ಪದ್ಮಿನಿಯಿಂದ ನಿನ್ನನ್ನ ದೂರ ಮಾಡ್ತೀನಿ ಅಂತ ನಿನಗೆ ಯಾಕೆ ಅನಿಸ್ತು? ನೀವಿಬ್ಬರು ಮದುವೆ ಮಾಡ್ತಿದ್ಯಾರು? ನಾನ್ ತಾನೆ ಜೊತೆಗಿರ್ಲಿ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು? ಪದ್ಮಿನಿ ನಿನ್ ಹೆಂಡತಿ ಅಲ್ವಾ? ಅವಳು ಕುತ್ತಿಗೆಗೆ ನೀನ್ ತಾಳಿ ಕಟ್ಟಿದ್ಯಾ ತಾನೆ?